ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಹಾಲಿ ಅಧ್ಯಕ್ಷ ಶಿವರಾಂ ಹೆಬ್ಬಾರ್ ನಾಮಪತ್ರ ಸಲ್ಲಿಸಿದರು. ನಗರದ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ಬುಧವಾರ ತಮ್ಮ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಕೆಡಿಸಿಸಿ ಬ್ಯಾಂಕ್ಗೆ 105 ವರ್ಷದ ಇತಿಹಾಸವಿದೆ. ಪಂಡಿತರ ಆಶೀರ್ವಾದದಿಂದ ಅಂದಿನಿಂದ ಇಂದಿನವರೆಗೆ ಸಹಕಾರಿ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಸುಭದ್ರವಾಗಿದೆ ಎಂದರು. ಅಲ್ಲದೆ ಈ ಕೆಡಿಸಿಸಿ ಬ್ಯಾಂಕ್ ಆರ್ಬಿಐ ಅಂಡರ್ ಕಾರ್ಯನಿರ್ವಹಿಸುತ್ತಿದೆ. ಚುನಾವಣೆ ಸಂದರ್ಭದಲ್ಲಿ ಬಂದಂತ ಆರೋಪಗಳಿಗೆ ನಾನು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಅಧ್ಯಕ್ಷ ಶಿವರಾಂ ಹೆಬ್ಬಾರ್ ಹೇಳಿದರು. ಯಾರ ಊಹಾಪೋಹಕ್ಕೆ ನಾನು ಬೆಂಬಲಿಸುವುದಿಲ್ಲ. 1982ನೇ ಇಸ್ವಿಯಲ್ಲಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ ಮತ್ತು ಕಳೆದ 30 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಎಂದು ಹೇಳಿದ ಅವರು, ಅದಲ್ಲದೆ ಎಲ್ಲರೂ ಒಂದುಗೂಡಿದರೆ ಅವಿರೋಧವಾಗಿ ಆಯ್ಕೆಯಾಗಲು ಸಿದ್ಧತೆಯೂ ನಡೆದಿದೆ ಎಂದರು. 25ನೇ ತಾರೀಕಿಗೆ ನಡೀತಕ್ಕಂಥ 5 ವರ್ಷದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಯಲ್ಲಾಪುರದ ಪ್ರಾಥಮಿಕ ಪತ್ತಿನ ಸಹಕಾರಿ ಕ್ಷೇತ್ರದಿಂದ ಇವತ್ತು ಸ್ಪರ್ಧೆ ಮಾಡಿದೆ. ಈ ಜಿಲ್ಲೆಯ ಕೃಷಿಕರು, ನನ್ನ ತಾಲೂಕಿನ ಕೃಷಿಕರು, ನನ್ನ ಕ್ಷೇತ್ರದ ಕೃಷಿಕ ಭವಿಷ್ಯ ದೃಷ್ಟಿಯಿಂದ ಈ ಬ್ಯಾಂಕು ನನ್ನೆಲ್ಲ ಆಡಳಿತ ಕಮಿಟಿಯ ಸಹಕಾರದಿಂದ ಬ್ಯಾಂಕ್ ಪ್ರಗತಿ ಹೆಜ್ಜೆಯನ್ನು ಕಳೆದ 5 ವರ್ಷದಲ್ಲಿ ನಾವು ಕಂಡಿದ್ದೇವೆ. ಆರ್ಥಿಕವಾಗಿ ಈ ಬ್ಯಾಂಕು ಜಿಲ್ಲೆಯ ಕೃಷಿಕನ, ಕೃಷಿ ಕಾರ್ಮಿಕನ, ಉದ್ಯೋಗಿಗಳ ಹಾಗೂ ಬ್ಯಾಂಕಿನಲ್ಲಿ ಹಣವನ್ನು ತೊಡಗಿಸ್ತಕ್ಕಂಥ ನನ್ನ ಠೇವಣಿದಾರರ ಹಿತದೃಷ್ಟಿ, ಬದ್ಧತೆ, ಇದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಗುರಿ. ಈ ಗುರಿಯನ್ನು ಬ್ಯಾಂಕ್ 105 ವರ್ಷಗಳ ಕಾಲ ಡಾಕ್ಟರ್ ಪಂಡಿತ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ, ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಪಂಡಿತರ ಮಾರ್ಗದರ್ಶನ, ಇನ್ನು ಅನೇಕ ಹಿರಿಯ ಅಂಜಿಬಾಳ ಹೆಗಡೆಯವರು, ಆರ್.ಎಸ್. ಭಾಗವತರು, ಶಾಂತಾರಾಮ ಹೆಗಡೆಯವರು, ಹಲವು ಜನ ಹಿರಿಯರ 105 ವರ್ಷಗಳ ಆಡಳಿತ ಈ ಸಂಸ್ಥೆಯನ್ನು ಇವತ್ತು 3ನೇ ಬಾಡಿಗೆ ತೆಗೆದುಕೊಂಡು ಮುಗಿಸಿದೆ. ಇದೇ ರೀತಿ ಮತ್ತಷ್ಟು ಎತ್ತರಕ್ಕೆ ಬ್ಯಾಂಕು ರಾಜ್ಯ ಮಟ್ಟಕ್ಕೆ ಬೆಳಿಬೇಕು. ಈ ಜಿಲ್ಲೆಯ ರೈತ ಆಶಾಕಿರಣವಾಗಿ ಬ್ಯಾಂಕ್ ನಿಲ್ಲಬೇಕು. ಈ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಸಂಸ್ಥೆ ಇದಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಠೇವಣಿದಾರರ ಭದ್ರತೆ ಮತ್ತು ವಿಶ್ವಾಸವನ್ನು ದೊರಕಿಸ್ತಕ್ಕಂಥ ಸಂಸ್ಥೆ ಇದಾಗಬೇಕು ಹೇಳುವಂಥದ್ದೇ ನನ್ನ ಬಯಕೆ. ಆ ಹಿನ್ನೆಲೆಯಲ್ಲಿ ಕಳೆದ 4 ಅವಧಿಯಲ್ಲಿ ನಾನು ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.